ಹೈಕೋರ್ಟ್ ಹೇಳ್ತಲ್ಲ, ಆ ಹೈಕೋರ್ಟ್ ನಮಗೆ ಶಾಪವಾಯಿತು. ಅದನ್ನಿಟ್ಕೊಂಡು ಇವರು ಬಾಲಣ್ಣನ ಮಕ್ಕಳು ಅಂತಹ ನೀಚ ಕುಟುಂಬ, ಅಂತಹ ಥರ್ಡ್ ಗ್ರೇಡ್ ಕುಟುಂಬ, ಅಂಥ ಬೇವರ್ಸಿ ಜನ ಇಡೀ ಕರ್ನಾಟಕದಲ್ಲೆಲ್ಲ ಜಗತ್ತಲ್ಲಿ ದುರ್ಬೀನು ಹಾಕ್ಕೊಂಡು ಹುಡುಕಿದ್ರು ಸಿಗಲ್ಲ. ದುರಾಸೆಯ ಜನ. ಅವರು ಇದಕ್ಕೆ ಪ್ರಾಯಶ್ಚಿತ್ತವನ್ನು ಇದೇ ಜನ್ಮದಲ್ಲಿ ಅನುಭವಿಸಿ ಹೋಗ್ತಾರೆ. ಭಗವಂತ ಅನ್ನೋದಿದ್ದರೆ ಅವ್ರು ನೋಡ್ಕೋತಾನೆ. ಅದು ಇಷ್ಟೊಂದು ಅಸಹ್ಯ ಆಗಬಾರ್ದಾಗಿತ್ತು, ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಕೊನೆಗೆ ಅವರ ತಾತನ ಸಮಾಧಿಯನ್ನೇ ನೆಲಸಮ ಮಾಡಿದಂಥವ್ರು ಇದನ್ನು ಬಿಟ್ಟಾರ ಅಂತ ಹೇಳಿ ನಮ್ಗೆ ಭಯ ಇತ್ತು. ಅದೇ ಕಾರಣಕ್ಕೆ ಪದೇ 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 ನಾವು ಸರ್ಕಾರದ ಯಂತ್ರಗಳನ್ನು, ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು, ಕೋರ್ಟನ್ನು, ಹೋರಾಟಗಳನ್ನು ಮಾಡ್ತಾನೇ ಬಂದದ್ದು ಇದೇ ಕಾರಣಕ್ಕೆ. ಆದರೆ ನಿನ್ನೆ ರಾತ್ರಿ ಮಾಡಿದ ವಿಷಯ ಇದೆಯಲ್ಲ, ಭಾಳ ನೋವಾಯಿತು. ಏನು ಮಾಡಬೇಕು ಅಂತ ನನಗೆ ನಿಜಕ್ಕೂ ಗೊತ್ತಾಗ್ತಿಲ್ಲ. ಒಂಥರ ಶೂನ್ಯದಲ್ಲಿದ್ದೇನೆ. ನಮಗೆ ಪ್ರತಿಭಟನೆ ಮಾಡಬೇಕು, ಅಲ್ಲಿ ಹೋಗಿ ಜೀವ ಕೊಡಬೇಕು ಅನ್ನೋಂಥದ್ದೆಲ್ಲ ಸುಮಾರು ವರ್ಷಗಳಿಂದ ಅಭಿಮಾನಿಗಳು ಹೇಳ್ತಾನೆ ಬರ್ತಿದ್ದಾರೆ. ಪ್ರತಿಭಟನೆ ಮಾಡಿದ್ದೇವೆ. ಆದರೆ ಜೀವ ಕೊಡಬೇಕು ಅನ್ನೋದ್ರ ವಿರುದ್ಧವಾಗಿ ನಾನಿದ್ದೇನೆ, ನಿಮಗೆ ಗೊತ್ತಿದೆ. ಯಜಮಾನರು ಇಷ್ಟೆಲ್ಲ ಅವರು ಬದುಕಿದ್ದಾಗಲೇ ಅವರ ಕಟೌಟಗಳನ್ನು ಸುಟ್ಟು ಹಾಕಿದಾಗ, ಅವರ ಸಗಣಿ ಎರಚಿದಾಗ ಕೂಡ ಯಜಮಾನರು ಪ್ರತಿಭಟನೆ ಮಾಡಲಿಕ್ಕೆ ಅಭಿಮಾನಿಗಳು ಹೇಳಲಿಲ್ಲ. ಅವರು ಆಗಲೂ ಕೂಡ ಅವರು ಶಾಂತಿ ಶಾಂತಿ ಅಂತ ಇದ್ರು. ಅಂಥದ್ದು ಅವರಿಲ್ಲದ ಹೊತ್ತಲ್ಲಿ ಯಾಕೆ ಆ ಥರದ ಸಾವು ನೋವುಗಳಾಗೋದು ಅಂತ ಹೇಳಿ ನಾನು ಬಹಳಷ್ಟು ಸಂಯಮದಿಂದ ಕಾಪಾಡಿಕೊಂಡು ಇಲ್ಲಿ ತನಕ ಬಂದ್ವಿ. ಆದರೆ ಇವತ್ತು ಆ ನಮ್ಮ ಸಂಯಮ ನಮಗೆ ಶಾಪವಾಗೋಯಿತು. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗೋಯಿತು. ಕುಟುಂಬದವರು ಆದರೂ ನಮ್ಮ ಪರವಾಗಿ ನಿಂತಿದ್ದಿದ್ರೆ ನಮಗೇನು ಶಕ್ತಿನೇ ಇರಲಿಲ್ವ, ಅಸ್ತ್ರಗಳೇ ಇರಲಿಲ್ವಲ್ಲ. ಸೊ ಪ್ರತಿಯೊಂದು ಯಾರೋ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾದಂತಹ ಅಸಹಾಯಕತೆ ನಮ್ಮದು. ಹೀಗಾಗಿ ಇವತ್ತಿಂತಹ ಹೀನಾಯ ಸ್ಥಿತಿಯಲ್ಲಿ ಇದೊಂದು ಕರಾಳ ದಿನ. ಇದು ಮುಖ್ಯವಾಗಿ ನಾನು ಸೋತಿದ್ದೇನೆ. ನಾನು ಒಬ್ಬ ನಾಯಕನಾಗಿ ನಾನು ನಿಮಗೆ ಏನು ಆಸೆಗಳಿತ್ತು ಅದನ್ನು ದುರ್ಗಿಸ್ಕೊಳಕ್ಕಾಗಲಿಲ್ಲ. ನಾನು ಒಂಥರ ನಾನು ಸೋತಿದ್ದೇನೆ. ಇದು ಆ್ಯಕ್ಚುಲಿ ನನ್ನ ಸೋಲು. ಇದನ್ನು ಮಾಡಿದೆ, ಪ್ರಯತ್ನ ಮಾಡಿದೆ. ಯಾರು ಇದನ್ನು ಅಭಿಮಾನಿಗಳಿಗೇನು ಹಕ್ಕೇ ಇಲ್ಲ ಅನ್ನೋ ಥರ ಕೋರ್ಟು ಮಾತನಾಡಿದಾಗ, ಕುಟುಂಬವು ಮಾತನಾಡಿದಾಗ, ಮತ್ತು ಅದು ಖಾಸಗಿ ಆಸ್ತಿ ಅಂತ ಸರ್ಕಾರವು ಕನ್ಸಿಡರ್ ಮಾಡಿದಾಗ ಒಂದು ಅಸಹಾಯಕ ಆಗ್ಬಿಟ್ಟೆ. ಮತ್ತು ಮೈಸೂರಲ್ಲಿ ನೀವು ಕೊಟ್ಟಿದ್ವಲ್ಲ ಮತ್ತೆ ಯಾಕೆ ಇಲ್ಲಿ ಅಂತ ಕೇಳಿದಾಗ ಅಸಹಾಯಕ ಆಗ್ಬಿಟ್ವಿ. ಇಂತಹ ಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಅಭಿಮಾನಿಗಳಿಗೂ ಬರಬಾರ್ದು. ಇದು ಒಂದು ದುರಂತ. ಇದು ಈ ಸರ್ಕಾರ ಅದು ಯಾವ ಸಂಸ್ಕಾರ ಇದೆಯನ್ರಿ ಈ ಸರ್ಕಾರಕ್ಕೆ? ಅಟ್ಲೀಸ್ಟ್ ಸಂಸ್ಕಾರ ಇದೆ. ಇಂಥ ನಾಚಿಗೇಡಿನ ಸರ್ಕಾರ, ಸಂಸ್ಕಾರಹೀನ ಸರ್ಕಾರ ನಾನೆಲ್ಲೂ ನೋಡಿಲ್ಲ. ಮತ್ತು ನಮ್ಮ ಕುಟುಂಬದವರು ಇಷ್ಟೊಂದು ಹಠಮಾರಿಗಳಾಗಿ ಅದು ಏನಕ್ಕೆ ಇದ್ದಾರೋ ನನಗೆ ಅರ್ಥವಾಗ್ತಿಲ್ಲ. ಅವ್ರಿಗೆ ಅಭಿಮಾನಿಗಳನ್ನ ಕಂಡ್ರೆ ಅದು ಯಾಕೆ ಇಷ್ಟು ಕೋಪವೋ ನನಗೆ ಅರ್ಥವೇ ಆಗ್ತಾಯಿಲ್ಲ. ಸತ್ಯ ಕರೆದು ಬಿಟ್ಟು ಒಂದು ಸಾರಿ ಕಪಾಳಕ್ಕಾದರೂ ಹೊಡೆದ್ಬಿಟ್ಟು ನೀವು ಇಂಥ ತಪ್ಪು ಮಾಡಿದಿರಿ ಅಂತ ಹೇಳಿಬಿಟ್ರೆ ಆದರೂ ನಾವು ಸುಮ್ಮನೆ ಇದ್ದು ಬಿಡ್ತೀವಿ. ಅದು ಬಿಟ್ಟು ಏನೂ ಹೇಳಿದೆ ಹೀಗೆ ಇರಲಿ. ಏನೆಲ್ಲ ಆಯಿತು ಅದೆಲ್ಲದಕ್ಕೂ ನಾನು ಕೂಡ ನೇರ ಹೊಣೆ.